ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದ ಅಡೆ ದೋಸೆಯೊಂದಿಗೆ ಬಂದಿದ್ದೀನಿ. ಅಡೆ ದೋಸೆಯನ್ನು ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಯಾವ ವಿಧಾನದಲ್ಲಿ ಮಾಡ್ತೀವಿ ಅನ್ನೋ ವಿಧಾನವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಸ್ನೇಹಿತರೆ, ನೋಡಿ, ಅಡೆ ದೋಸೆ ಮಾಡೋಕ್ಕೆ ಇಲ್ಲಿ ನಾನು ಈ ಪಾವ್ನಲ್ಲಿ 2 ಪಾವು ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಪಾವು ಅಳತೆಯಲ್ಲಿ ಮತ್ತು 1 ಪಾವು ತೊಗರಿಬೇಳೆ, 1 ಪಾವು ಕಡಲೆಬೇಳೆ, ಅರ್ಧ ಪಾವು ಹೆಸರುಬೇಳೆ ಮತ್ತು ಈ ಒಂದು ಚಿಕ್ಕ ಕಪ್ನಲ್ಲಿ 2.5 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಎಲ್ಲ ಇದೇ ಪಾವ್ನಲ್ಲಿ ಅಳತೆ ತೊಗೊಂಡಿದ್ದೀನಿ. ನೋಡಿ, ಎಲ್ಲವನ್ನು ಹಾಕ್ಕೊಂಡು ಈಗ ಮೊದಲಿಗೆ ಚೆನ್ನಾಗಿ ತೊಳೆದು ನಾವು ನೆನೆ ಹಾಕ್ಕೊಂಡು ಬರೋಣ. ಒಂದು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ, ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ನಿಮಗೆ ಜೊತೆಗೆ ಗುಂಟೂರು ಬೇಕಾದ್ರೂ ಹಾಕ್ಕೋಬೋದು. ನಾನು ಸಂಪೂರ್ಣ ಬ್ಯಾಡಗಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಈ ಜೀರಿಗೆಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ನೆನೆಲಿ. ಒಂದು 6 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ಇದೇ ನೀರಿನಲ್ಲೇ ನಾವು ರುಬ್ಕೋಬೇಕು. ಆದ್ದರಿಂದ ಒಂದು 3-4 ಸರಿ ಕೊಳೆ ಇಲ್ಲದೆ ಇದ್ದಂಗೆ ಚೆನ್ನಾಗಿ ತೊಳೆದು ಅದಕ್ಕೆ ಎಲ್ಲವನ್ನು ಹಾಕ್ಕೊಂಡು ನೆನೆ ಹಾಕ್ಕೊಳ್ಳಿ. ನೋಡಿ, ಒಂದು 6 ಗಂಟೆಗಳ ಕಾಲ ಆಗಿದೆ, ಚೆನ್ನಾಗಿ ನೆನೆಸಿದ್ದೀನಿ. ನೋಡಿ, ಈಗ ಇದೇ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ. ಇಲ್ಲಿ ಕೆಲವರು ರುಬ್ಬಬೇಕಾದ್ರೆ ತೆಂಗಿನ ತುರಿಯನ್ನು ಸೇರಿಸ್ತಾರೆ, ಬಟ್ ನಾನು ಅದನ್ನೇನು ಸೇರಿಸ್ತಿಲ್ಲ. ಈಗ ನೆನೆ ಹಾಕಿರೋದಷ್ಟೇ ಇದೇ ನೀರಿನಲ್ಲಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ವಿಧಾನದಲ್ಲಿ ನುಣ್ಣಗೆ ರುಬ್ಕೊಂಬರಬೇಕು. ಇಷ್ಟೇ ಗಟ್ಟಿಗಿದ್ದರೆ ಸಾಕು. ಇದೇ ರೀತಿ ಎಲ್ಲವನ್ನು ರುಬ್ಕೊಂಬಂದು ನಂತರ ಉಪ್ಪಾಕಿ ತಿರುವಿ ನಿಮಗೆ ತೋರಿಸ್ತೀನಿ. ನೋಡಿ, ಸಂಪೂರ್ಣ ರುಬ್ಕೊಂಬಂದಿದ್ದೀನಿ. ಈಗ ಸ್ವಲ್ಪ ಉಪ್ಪಾಕಿಯೂ ಸಹ ನನ್ನ ಅಂಗೈಯಲ್ಲಿ ಚೆನ್ನಾಗಿ ತಿರುವಿ ಮುಚ್ಚಿಡ್ತೀನಿ. ಇದು ಸ್ವಲ್ಪ ತುಂಬ ಇದೆ. ಇನ್ನೊಂದು ಪಾತ್ರೆಗೂ ಸ್ವಲ್ಪ ಹಾಕಿ ಎರಡನ್ನು ಮುಚ್ಚಿಡ್ತೀನಿ. ಬೆಳಗ್ಗೆ ತೋರಿಸ್ತೀನಿ. ಶುಭೋದಯ ಸ್ನೇಹಿತರೆ. ನೋಡಿ, ಬೆಳಗಾಗಿದೆ. 2 ಪಾತ್ರೆಗೆ ಹಾಕ್ಕೊಂಡಿದ್ದೆ ರಾತ್ರಿ ಹೇಳ್ದಂಗೆ ನಿಮಗೆ. ಈಗ 2 ತೆಗೆದು ತೋರಿಸ್ತೀನಿ, ನೋಡೋಣ. ನೋಡಿ ಹೇಗೆ ಹುಳಿ ಬಂದಿದೆ ಅಂತ. ಉಬ್ಕೊಂಬರೋದಕ್ಕಿಂತ ಹುಳಿ ಬಂದಿದೆ. ಇಲ್ಲಿ ಹೆಚ್ಚಿಗೆ ನಾವು ಉಬ್ಕೊಂಬರೋಕ್ಕೆ ಇದನ್ನು ಹಾಕಿರಲ್ಲ, ಉದ್ದಿನಬೇಳೆ. ನೋಡಿ, ಮೆಂತ್ಯ ಅಂತೂ ಬಳಸೋಂಗೆ ಇಲ್ಲ. ಅವಲಕ್ಕಿ ಮೆಂತ್ಯ ಯಾವುದೂ ಬಳಸೋಂಗಿಲ್ಲ. ಈಗ 2 ಒಂದಕ್ಕೆ ಹಾಕ್ಕೊತೀನಿ. ನೋಡಿ, 2 ಸಂಪಳವನ್ನು 2 ಪಾತ್ರೆಯಲ್ಲಿದ್ದು ಒಂದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು ನಿಮಗೆ ಅಡೆ ದೋಸೆ ಒಯ್ಯೋಕ್ಕೆ. ತೀರ ತೆಳ್ಳಗಾದರೂ ಚೆನ್ನಾಗಿರೋದಿಲ್ಲ. ಈಗ ದೋಸೆ ತವ ಇಟ್ಟಿದ್ದೀನಿ. ಬನ್ನಿ ದೋಸೆ ಅಡೆ ದೋಸೆಯನ್ನು ಒಯ್ಯೋಣ. ಇದು ಸಾಂಪ್ರದಾಯಿಕ ಶೈಲಿಯ ಅಡೆ ದೋಸೆ. ನೋಡಿ, ಅಡೆ ದೋಸೆಗೆ ನಾನು ಘಮಘಮಿಸುವ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ 2 ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ. ನೋಡಿ, ತವ ಕಾದು ಬಂದಿದೆ. ಈಗ ನೀರು ಚಿಮ್ಕಿಸ್ಕೊತಾ ಇದ್ದೀನಿ. ಇದನ್ನು ಒರೆಸ್ಬಿಟ್ಟು ನಾನು ದೋಸೆ ಸಹನ ಬಿಡ್ತೀನಿ. ಸಂಪಣವನ್ನು ತಿರುಗಿಕೊಂಡು ಬಿಡಬೇಕು ಪ್ರತಿ ಬಾರಿನೂ. ಅದನ್ನು ಮಾತ್ರ ನೆನಪಲ್ಲೇ ಇಟ್ಕೊಳ್ಳಿ. ನೋಡಿ, ನಾನು ಸಹ ತಿರುಗಿಕೊಂಡು ದೋಸೆಯನ್ನು ಬಿಡ್ತೀನಿ. ನಿಮ್ಗೆ ಎಷ್ಟು ಅಗಲ ಬೇಕಾದ್ರೂ ಬಿಟ್ಕೋಬೋದು. ಗರಿಗರಿಯಾಗಾದರೂ ಬೇಯಿಸ್ಕೋಬೋದು, ಮೃದುವಾಗಾದರೂ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಅಡೆ ದೋಸೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ. ನಾನು ಬಹಳ ದಿನಗಳಾಗಿತ್ತು ಈ ಅಡೆ ದೋಸೆಯನ್ನು ಮಾಡಿ. ನೋಡಿ, ಆಮೇಲೆ ಪ್ರೋಟೀನು ಜಾಸ್ತಿ ಇರುತ್ತೆ, ಯಾಕಂದರೆ ಬೇಳೆಕಾಳುಗಳನ್ನು ಹಾಕಿರ್ತೀವಲ್ವ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಳಿ. ನಾನು ಕ್ರಿಯಾ ಫುಡ್ಸ್ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೊತೀನಿ. ನೋಡಿ, ಕಡಲೆಕಾಯಿ ಎಣ್ಣೆ ಹಾಕಿ ನಾನು ಬೇಯಿಸ್ಕೊಂಡಿದ್ದೆ. ಈಗ ತಿರುವು ಹಾಕ್ತಾಯಿದ್ದೀನಿ. ಎಲ್ಲೂ ಕಚ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಗರಿಯಾಗಾದರೂ ಬೇಯಿಸ್ಕೊಳ್ಳಿ, ಮೃದುವಾಗಾದರೂ ಬೇಕಾದರೂ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ ತಿಂದ ನಂತರ. ನೋಡಿ ಸ್ನೇಹಿತರೆ, 2 ಕಡೆಯೂ ನಾನು ಈ ಹದದಲ್ಲಿ ಬೇಯಿಸ್ಕೊಂಡು ಈಗ ತೆಗಿತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಮಾಡ್ಕೋತೀರ ಅಲ್ವಾ? ಮಾಡಿಕೊಂಡು ನನಗೆ ಮರೆಯದೆ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ನೋಡಿ ಸ್ನೇಹಿತರೆ, ರುಚಿಕರವಾದ ಅಡೆ ದೋಸೆ ರೆಡಿಯಾಗಿದೆ.
ನೀವು ಒಮ್ಮೆ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ತಿಳಿಸ್ತೀರಾ ಅಲ್ವಾ? ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವೀಡಿಯೋಂದಿಗೆ ಬರ್ತೀನಿ. ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.